ನಮಸ್ಕಾರ ರೀಪ ಎಲ್ಲರಿಗೂ. ಭಾರತೀಯ ಜನತಾ ಪಕ್ಷದ ಸಂಸ್ಕೃತಿ ಬಗ್ಗೆ ಭಾಳ ಸಿದ್ಧಾಂತ ತತ್ವಗಳು ಅವರ ಪರಿಪಾಲನೆ ಬಗ್ಗೆ ಭಾಳ ಮಾತಾಡಕತ್ತಿರಲ್ರಿ. ಭಕ್ತರಿಗೆ ಇದು ಒಂದು ಪ್ರಶ್ನೆ ಕೇಳಾಕತ್ತಾನ ಇವತ್ತು. ಹೋಟಿನ ಆಸೆಗಾಗಿ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಶಾಸಕರಾಗಬೇಕು, ಯಾವುದೇ ಸಮುದಾಯವನ್ನು ಓಲೈಸಿಗೋಸ್ಕರ ಅವರನ್ನು ಕಾಲು ಬಿದ್ದಾದರೂ ಜಕ್ಕೊಳ್ಳೋ ಸಲುವಾಗಿ ಆವಾಗ ಹೋಟ್ ಕೇಳೋ ಸಲುವಾಗಿ ಯಾವುದೋ ಜಾತಿ ಧರ್ಮ ಬರಂಗಿಲ್ಲ ರೀ. ಆರಿಸಿ ಬಂದ ತಕ್ಷಣ ಬರ್ತೈತ್ರಿ. ಆವಾಗ ಅದೊಂದು ಝಂಡ ಇದೊಂದು ಝಂಡ ಹೆಚ್ಚು ಬೆಂಕಿ ಹೆಚ್ಚು ಜಗಳಾಡಿ ಎಂತೆಂಥ ಹುಡುಗರು ಸತ್ತು ಹೋದ್ರೆ. ಆದ್ರೆ ಕರ್ನಾಟಕ ರಾಜ್ಯದಾಗ ಮಾಸ್ಟರ್ ಮೈಂಡ್ ಅಂದ್ರೆ BS ಯಡಿಯೂರಪ್ಪ ಇರುವವರೆಗೆ ಇತಿಹಾಸ ತೆಗೆದು ನೋಡ್ರಿ, ಯಾವುದೂ ಹಿಂದೂ ಮುಸ್ಲಿಂ ಗಲಭೆ ಆಗಿಲ್ಲ. ಗಲಭೆ ಆದರೂ ಸಹಿತ ತಕ್ಷಣ ನಿಯಂತ್ರಣ ಮಾಡ್ತಿದ್ರು. ಎಲ್ಲರೂ ಸಮಾನರು ಅಂಥೇಳಿ ಯಾವುದೇ ಇದರಲ್ಲಿ ಗಲಾಟೆಯಲ್ಲಿ ಸತ್ರ ಎಲ್ಲರಿಗೂ ಸಮವಾಗಿ ಅವರು ಪರಿಹಾರ ಕೊಡ್ತಿದ್ರು. ಗೊತ್ತೈತ್ರಲ್ಲ ಹಿಂದಿನ ಇತಿಹಾಸ ತೆಗೆದು ನೋಡ್ರಿ. ಆದ್ರೆ ಈ ಬೊಮ್ಮಾಯಿ ಸರ್ಕಾರ ಬಂದ ಮೇಲೆ ಒಂದು ಜಾತಿಯವ್ರಿಗೆ ಪರಿಹಾರ ಕೊಡೋದು, ಒಂದು ಜಾತಿಯವ್ರಿಗೆ ಕೊಡೋಂಗಿಲ್ಲ ಅಂದ್ರೆ ಇದು ಸಂವಿಧಾನ ವಿರೋಧಿ ಕೃತ್ಯ ಅಲ್ರಿ. ಸಂವಿಧಾನ ಮೇಲೆ ನಂಬಿಕೆನೇ ಇಲ್ಲರಿ ಇವರಿಗೆ. ಆದರೂ ಇವರು ಭಾರತೀಯ ಜನತಾ ಪಕ್ಷ ಅಂತೇಳಿ ಎಲ್ಲರನ್ನೂ ತಿತ್ತರ್ ಬಿತ್ತರ್ ಮಾಡಿ ದಿವಾಳಿ ಮಾಡ್ರಿ. ಈಗ ನೋಡ್ರಿ ಯಾವ ಸುದ್ದಿ ತೊಗೊಂಬಂದನ. ಇದರಿಂದ ಏನು ಭಕ್ತರು ಎಚ್ಚರ ಆಗಬೇಕು. ಭಕ್ತರಿಗೆಲ್ಲ ಪ್ರಶ್ನೆ ಇದು. ಈಗ ಈ MTB ನಾಗರಾಜ್ ಕಾಂಗ್ರೆಸ್ ಬಿಟ್ಟು BJP ಸಿದ್ಧಾಂತಕ್ಕೆ ಒಪ್ಪಿ ಮಂತ್ರಿಯಾಗಿ ಬಾಂಬೆಗೆ ಓಡಿ ಹೋಗಿ ರಾತೋರಾತ ಮಂತ್ರಿ ಆದವ್ರ ಕತೆ ಕೇಳಿದಿರಿ. ಈಗ ತಮ್ಮ ಕ್ಷೇತ್ರದಾಗ ಏನು ಮಾಡಾಕತ್ತಾರ ನೋಡಿದಿರಿ. ಕವಾಲಿ ಕಾರ್ಯಕ್ರಮ ಇಟ್ಟಾರ್ರಿ. ಕವಾಲಿ ಮುಸಲ್ಮಾನರು 8,000 ಜನ ಕೂಡ್ಯಾರ. ಆ ಕವಾಲಿ ಕಾರ್ಯಕ್ರಮದಾಗ ಸ್ವತಃ ಟೊಪ್ಪಿಗೆ ಹಾಕೊಂಡ ಹೆಂಗೆ ಕೂತಾರೋ ಅವರೂ ಸಹಿತ ಕವಾಲಿದವ್ರ ಗತನ ಕಾಣಕತ್ತಾರ. ನೋಡ್ರಿ ಅದನ್ನು ಹೆಂಗೆ ಕಾಣ್ತೈತಿ ಚಿತ್ರ. ಈಗ ಈ ಪ್ರಶ್ನೆ ಯಾಕೆ ಹೇಳ್ಬೇಕಂದ್ರೆ ಜಾತಿ ರಾಜಕಾರಣ, ಜಾತಿವಾದಿ ಮಾಡೋರು, ಜಾತಿಗಳ ಬಗ್ಗೆ ಜಗಳ ಹಚ್ಚೋರ ಬಗ್ಗೆ ಇದೊಂದು ಎಚ್ಚರಿಕೆ ಅಲ್ರಿ. ಹಾಗಾದ್ರೆ ಕಡಕ ಕಾಕ ಹೇಳ್ತಾನೆ ಭಾಳ ಚುರುಕ ಹತ್ತೈತಿ. ಆದರೆ ಸತ್ಯಾಂಶದಿಂದ ಕೂಡಿದ ವಿಷಯಗಳು ಅಷ್ಟೇ ಗಮನಕ್ಕೆ ತೊಗೋಬೇಕ್ರಲ್ಲ. ಕಮೆಂಟ್ ಹಾಕೋರು ಹಾಕಿಲ್ಲ ಬಿಡ್ರಿ. ಕಮೆಂಟ್ ಹಾಕೋರು ಇದನ್ನಂತೀವಿ ನಾವು ಅವ್ರಿಗೆ ಮಾನಸಿಕ ವ್ಯಥೆ, ಮಾನಸಿಕ ರೋಗಿಗಳು ಅಂತೀವಿ ಅವ್ರಿಗೆ ತಲೆ ಇಲ್ಲದವ್ರು. ಅವ್ರದ್ದು ಯಾಕೆ ನಾವು ಅದನ್ನು ಗಣನೆಗೆ ತೊಗೊಂಡ್ರಿ. ನಾವು ಎಂದೂ ನೋಡೋದಿಲ್ಲ ಅವನ್ನ. ಹಾಕಲಿ ನಮಗೆ ಅವ್ರು ಹಾಕೋರಂದ್ರೆ ಆ ವಿಡಿಯೋ ನೋಡ್ಯಾರ ಹಾಕಿರ್ತಾರಲ್ಲ ಅದ ನಮಗೆ ಖುಷಿ. ಆದರೆ ಈಗ MTB ನಾಗರಾಜ್ ಮಾಡೋದು ಎಷ್ಟು ಇದು ಪಾಸಿಟಿವ್ ಅಂತೀರಿ ಜನ. ರಾಜಕಾರಣ ಹೋಟ್ ಆಸೆಗಾಗಿ ತಮ್ಮ ಬ್ಯಾಳಿ ಬೇಯಿಸ್ಕೊಳ್ಳೋ ಸಲುವಾಗಿ ಯಾವುದೇ ವಾಮ ಮಾರ್ಗ ಸಹಿತ ಹಿಡ್ಕೋತಾರ ಅನ್ನೋದು ಇದೊಂದು ಜ್ವಲಂತ ಸಾಕ್ಷಿ. MTB ನಾಗರಾಜ್ ಮಾಡೋದು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷ ಮತ್ತು RSS ದವರು ಇದನ್ನು ಗಣನೀಯವಾಗಿ ತೆಗೆದುಕೊಳ್ಬೇಕು. ನೇರವಾಗಿ ಹೇಳ್ತಿರಲ್ರಿ, ಹಿಜಾಬ್ ಮಾಡಿರಿ, ಜಟಕಾ ಕಟ್ ಮಾಡಿರಿ, ಆ ದೇವಸ್ಥಾನಕ್ಕೆ ಹೋಗ್ಬಾರ್ದು, ಈ ದೇವಸ್ಥಾನಕ್ಕೆ ಹೋಗ್ಬಾರ್ದು, ಆ ಧ್ವಜ ಹಚ್ಚಬಾರ್ದು, ಈ ಧ್ವಜ ಹಚ್ಚಬಾರ್ದು. ಓಣ್ಯಾಗೆ ಬೆಂಕಿ ಹಚ್ಚಿರಿ. ಎಷ್ಟು ಅಣ್ತಂಬ್ರಗತೆ ನಾವು ಎಷ್ಟು ಸುಖವಾಗಿದ್ದು. ನಮ್ಮಲ್ಲಿ ಭಿನ್ನಾಭಿಪ್ರಾಯ ತಂದ್ರಿ. ಏನೇನೋ ಆಟ ಆಡಿ ಇವತ್ತು ಅಲ್ಲೋಲ ಕಲ್ಲೋಲ ಮಾಡಿದರೂ ಸಹಿತ ಮತ್ತು ನಿಮ್ಮ ಕರಳ ಮತ್ತು ನಿಮ್ಮ ರಗತ ಮತ್ತು ಅಲ್ಲೇ ಜಗ್ಗಾಕೈತಲ್ರಿ. ನೋಡ್ರಿ MTB ನಾಗರಾಜ್ ಅಲ್ಲಿ ಅಭಿಮಾನಿಗಳು ಸಹಿತ ನೋಟ್ ಹೆಂಗೆ ಆರಿಸ್ಯಾರ ನೋಡ್ರಿ. ಕವಾಲಿ ಕಾರ್ಯಕ್ರಮ ಭಾರತದಾಗ ದೊಡ್ಡ ಪ್ರಸಿದ್ಧ ಕವಾಲಿ ಅವ. ಆ ಕವಾಲಿ ತನ್ನ ಕ್ಷೇತ್ರದಾಗ ಕರೆಸಿ ಆ ಕವಾಲಿ ಹಾಡ್ಸ್ಯಾರ. ರಾತ್ರಿವರೆಗೆ ನಡೆದೈತಿ ಬೆಳತನಕ. ಅಲ್ಲಿವರೆಗೆ ಈ MTB ನಾಗರಾಜ್ ಮಾನ್ಯ ಸಚಿವರು ಪೌರಾಡಳಿತ ಇಲಾಖೆ ಅಲ್ಲಿ ಕೇವಲ ಮುಸಲ್ಮಾನರು ಮಾತ್ರ ಇದ್ದರು. ಅವ್ರ ಜೊತೆ ಕೂತಾರೆ ಟೊಪ್ಪಿಗೆ ಹಾಕೊಂಡು ಮೌಲಾನಾಗತ್ತೆ. ನೋಡಿದಿರಿ. ಇದಕ್ಕೇನಂತೀರಿ? ಭಾಳ ಚುರುಕು ಹತ್ತೈತಿ ಇದು ಹೇಳಿದ ಮೇಲೆ. ಆದ್ರೆ ನೀವು ಸಮಾನತೆ ವೇದಿಕೆ ಮಾಡ್ಕೋರಿ. ಎಲ್ಲರನ್ನೂ ಒಂದೇ ಜಾತಿಯಿಂದ ನೋಡ್ರಿ, ಎಲ್ಲರನ್ನೂ ಒಂದೇ ಧರ್ಮದಿಂದ ನೋಡ್ರಿ. ಯಾವುದು ಬಿಳಿ, ಯಾವುದು ಕರಿದು, ಯಾವುದು ಹಸಿರು ಅನ್ನೋದು ವಿಚಾರ ಮಾಡೋಕ್ಕೆ ಹೋಗಬೇಡ್ರಿ. ಯಾವುದೇ ಒಂದು ಸಣ್ಣ ವಿಷಯಕ್ಕೆ ಮುಖಭಂಗ ಆಗಿದ್ದೀರಿ ನೀವು. ಅದೇ ಒಂದು ಬಿಕಿನಿ ತೊಟ್ಟಿದ್ದ ಪ್ರಕರಣ ಮಾಡೋಕ್ಕೆ ಹೋದ್ರಿ. ಆದರೆ ನೀವು ಎಷ್ಟು ಹೋರಾಟ ಮಾಡಿರೂ ಸಹಿತ ಎಷ್ಟದಿರಿ ಭಕ್ತರೇ. ಇದರ ಸಲುವಾಗಿ ಏನು ಉತ್ತರ ಕೊಡ್ತೀರಿ? MTB ನಾಗರಾಜ್ ಮಾಡಿದ್ದು ಸರಿ ಅಂತೀರೋ ತಪ್ಪಂತೀರೋ? ಇನ್ನು ಕೆಲವೇ ದಿನಗಳದಾಗ ನಿಮ್ಮ ಮುಖವಾಡ ಕಳಿಸಿ ಬೀಳೋದು ಕಾಣಲಾರದ ಮುಸುಕದಾರಿಗಳು ಹೊರಗೆ ಬರ್ತೀರಿ. ನೀವು ಏನೇನು ಢೋಂಗಿತನ ಮಾಡ್ತೀರಿ, ಎಲ್ಲ ಪದ್ಧತಿ ಮನ್ಯಾಗ ಮಾಡ್ತೀರಿ, ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೋತೀರಿ. ಹೊರಗೆ ಬಂದ್ರೆ ಮತ್ತೆ ಹಿಂದೂ ಮುಸ್ಲಿಂ ಯಾತಕ್ಕೆ ಬೇಕ್ರಿ ಹಿಂದೂ ಮುಸ್ಲಿಂ ನಮ್ಗೆ?
ಮಾನವ ಜಾತಿ ಒಂದು, ಈ ಕುಲದಲ್ಲಿ ನಾವು ಎಲ್ಲರೂ ನೆಮ್ಮದಿಯಾಗಿ ಬಾಳುಗೋಸ್ಕರ ಹಠ ತೊಟ್ಟೇವಿ. ಈ ಭಾರತಾಂಬೆಯ ಮಡಿಲಲ್ಲಿ ನಾವು ಹುಟ್ಟಿ ಎಷ್ಟೊಂದು ಸಾಕಾರಗೊಂಡು ಇವತ್ತು ಜಗತ್ತು ನೋಡು ಹಂಗೆ ಅಂತಿಂಥ ನಮ್ಮ ವಿದ್ಯಾರ್ಥಿಗಳು ವಿಜ್ಞಾನಿಗಳಾಗಿದ್ದಾರೆ. IAS ಪಾಸ್ಗಳಾಗತ್ತಾರೆ 25ನೇ 23ನೇ ವಯಸ್ಸಿನಾಗ. ಮೊನ್ನೆ ಒಂದು ಹುಡುಗಿ 21ನೇ ವಯಸ್ಸಿನಾಗ IAS ಆದ್ಲು. ಇದೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮೆಲ್ಲರೂ ಕೂಡಿರುವಂಥ ಒಂದು ಶಕ್ತಿ, ಯುಕ್ತಿ, ಭಕ್ತಿ ಅನ್ನೋ ತಿಳ್ಕೊಬೇಕಲ್ರಿ. ಹಾಗಾದ್ರೆ MTB ನಾಗರಾಜ್ ಏನು ಮಾತಾಡ್ಯಾರ? MTB ನಾಗರಾಜ್ ಅಲ್ಲಿ ಭಾಷಣ ಸಹಿತ ಮಾಡ್ಯಾರ. ಅಲ್ಲೆಲ್ಲ ಮೌಲಾನಾಗಳು ಅದಾರ, ಎಲ್ಲ ಮುಸಲ್ಮಾನರು ಅದಾರ. ಹೊರಗೆ ಬಂದ ತಕ್ಷಣ ಮತ್ತು ಆ ಜಾತಿ ಈ ಜಾತಿ. ಹಾಗಾದ್ರೆ ಭಾರತೀಯ ಜನತಾ ಪಕ್ಷದ ಒಬ್ಬ ಮಂತ್ರಿ ಆ ಕವಾಲಿ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಮತಗಳ ಓಲೈಕೆ ತನ್ನ ಕ್ಷೇತ್ರದಲ್ಲೇ ಇರುವಂಥ 50,000 ಮತಗಳ ಅದನ್ನು ಕ್ರೋಢೀಕರಣ ಮಾಡೋಗೋಸ್ಕರ ಇದನ್ನು ಪ್ಲ್ಯಾನ್ ಹಾಕಾಕತ್ತಾರ. ಅದಕ್ಕೇನಂತೀರಿ ಭಕ್ತರೇ? ಇದಕ್ಕೇನು ವಿಚಾರ ಮಾಡ್ತೀರಿ? ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಹಾಗಾದ್ರೆ ಮತ್ತೊಂದು ಕಡಕ ಕಾರ ಸುದ್ದಿ ತೊಗೊಂಬರ್ತೀನಿ. ನಂಬರ್ 1 ಚಾನಲ್ ಫಾಲೋ ಮಾಡೋದು ಮರಿಬೇಡ್ರಿ. ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಆಗ್ರಿ. ಬೇರೆ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. आज का सभी दोनों छोटे भाई बड़ा भाई दोनों भी गाना सुना। बैल नरसापुर में कटके नगर में बहुत ऐसा तवाले में 3 घंटा कभी भी नहीं बैठा। 1 घंटा आधा घंटा में बैठ के चल जाता था घर को। आज उसका गाना सुन के अभी आधा घंटा ज्यादा इधर 1 घंटा 2 घंटा बैठ गया। इसलिए हमें बहुत खुशी से आज कवाली का प्रोग्राम किया। अल्लाह का आशीर्वाद, आपका आशीर्वाद रहे तो साल में 1 बार उसको बुलाएंगे, उसकोटे में कवाली का प्रोग्राम करेंगे। हमें दुआ करना, हम आपको घर आने वाला है थोड़ी दिन में। हमारा पुनीत राजकुमार अन्ना ने एक बात बोला था, बोलो मैं